ತುಂಬಾ ಮಾತಾಡುವ ಒಂದು ಆಮೆ ತನ್ನ ಮಾತಿನಿಂದಲೇ ತನ್ನ ಜೀವ ಕಳೆದುಕೊಂಡಿತು. ಹೇಗೆ ಗೊತ್ತಾ? ಒಂದು ಸುಂದರವಾದ ಕಾಡಿನಲ್ಲಿ ಶಾಂತವಾದ ಒಂದು ಕೆರೆ ಇತ್ತು. ಅಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಆದರೆ ಅಲ್ಲಿ ಒಂದು ಆಮೆ ಇತ್ತು. ಅದು ತುಂಬಾ ಮಾತಾಡುತ್ತಿತ್ತು. ದಿನವಿಡೀ ಮಾತು. ಆ ಕೆರೆಯ ಬಳಿ 2 ಹಂಸಗಳು ವಾಸಿಸುತ್ತಿದ್ದವು. ಅವುಗಳು ಆಮೆಯ ಸ್ನೇಹಿತರು. ಆದರೆ ಆಮೆಯ ನಿರಂತರ ಮಾತು ಅವರಿಗೆ ಕೆಲವೊಮ್ಮೆ ಬೇಸರವಾಗುತ್ತಿತ್ತು. ಒಂದು ಬೇಸಿಗೆ ಕಾಲದಲ್ಲಿ ಕೆರೆಯ ನೀರು ನಿಧಾನವಾಗಿ ಒಣಗತೊಡಗಿತು. ಎಲ್ಲಾ ಪ್ರಾಣಿಗಳು ಚಿಂತೆಗೆ ಒಳಗಾದವು. ಹಂಸಗಳು ಹೊಸ ಕೆರೆಯ ಕಡೆ ಹೋಗಲು ತೀರ್ಮಾನಿಸಿತು. ಆಮೆ ಬೇಡಿಕೊಂಡಿತು, ದಯವಿಟ್ಟು ನನ್ನನ್ನು ಕರೆದೊಯ್ಯಿರಿ. ಹಂಸಗಳು ಒಂದು ಯೋಚನೆ ಮಾಡಿತು. ನೀನು ಒಂದು ಮಾತು ಕೊಡು, ಪ್ರಯಾಣದ ಸಮಯದಲ್ಲಿ ಬಾಯಿ ತೆಗೆಯಬಾರದು. ಆಮೆ ಒಪ್ಪಿಕೊಂಡಿತು. ಹಂಸಗಳು ಒಂದು ಕಡ್ಡಿಯನ್ನು ಹಿಡಿದು ಆಮೆ ಅದನ್ನು ಬಾಯಲ್ಲಿ ಹಿಡಿದುಕೊಂಡಿತು. ಅವುಗಳು ಆಕಾಶದಲ್ಲಿ ಹಾರಲು ಪ್ರಾರಂಭಿಸಿತು. ಹಳ್ಳಿಯ ಜನರು ಅದನ್ನು ನೋಡಿ ನಗತೊಡಗಿದರು. ನೋಡಿ ಹಾರುವ ಆಮೆ ಎಂದು ಕೂಗಿದರು. ಆಮೆಗೆ ಕೋಪ ಬಂತು. ನಾನು ಅವರಿಗೆ ಉತ್ತರ ಕೊಡಬೇಕು ಎಂದು ಯೋಚಿಸಿತು. ಅದು ಬಾಯಿ ತೆರೆದ ಕ್ಷಣದಲ್ಲೇ ಅದು ಕೆಳಗೆ ಬಿದ್ದು ಹೋಯಿತು. ಅದರ ಜೀವನ ಅಲ್ಲಿಯೇ ಅಂತ್ಯವಾಯಿತು. ಅತಿಯಾಗಿ ಮಾತಾಡುವುದು ಅಪಾಯಕರ. ಮಾತಾಡುವ ಮೊದಲು ಯೋಚಿಸಬೇಕು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.